ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಭಾಗ 2. ದೇವರ ನಾಮಕ್ಕೆ ಸ್ತೋತ್ರಗಳು. ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು, 2ನೇ ಆಜ್ಞೆ ಭಾಗ 1. 2ನೇ ಆಜ್ಞೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. 2ನೇ ಆಜ್ಞೆ ವಿಮೋಚನಕಾಂಡ 20:4-5 ವಿಮೋಚನಕಾಂಡ 20:4-5 2ನೇ ಆಜ್ಞೆ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 3-4 ವಿಷಯದ ತಂದೆಗಳ ದೋಷ ಫಲವನ್ನು 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ದೇವರ ನಾಮಕ್ಕೆ ಸ್ತೋತ್ರ. ಈಗ ಒಬ್ಬರೇ ಒಬ್ಬರು ದೇವರು ಎಂಬುದಾಗಿ ನನ್ನ ಎಲ್ಲ ಗ್ರಂಥಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಯಾವ ಹೆಸರುಗಳೆಲ್ಲ ಇವೆ, ನಿಜವಾದ ಸೃಷ್ಟಿಕರ್ತ ದೇವರು ಯಾರು ಎಂಬುದಾಗಿ ನೆನ್ನೆ ತಿಳಿದುಕೊಂಡಿದ್ದೇವೆ. ಇವತ್ತಿಲ್ಲಿ ನೋಡುವಾಗ ಯಾವ ಮೂರ್ತಿಯು ಮಾಡಿಕೊಳ್ಳಬಾರದು ಅಂದರೆ ಯಾವ ಮೂರ್ತಿ. ಈಗ ಉದಾಹರಣೆಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಶಿವ ಅಂತ ಹೇಳ್ಕೊಂಡು ಶಿವ, ಈಶ್ವರ, ಪರಮೇಶ್ವರ ಒಂದೇ. ನಿಜವಾಗಿ ಶಿವನಿಗೆ ಪರಮೇಶ್ವರನಿಗೆ ಇದು 3 ಒಂದೇ. ಆದರೆ ಇವತ್ತು ಆ ದೇವರಿಗೆ ರೂಪ ಇದೆಯಾ? ಅದು ಮಾಡಿದ್ದು ಇವತ್ತಲ್ಲಿ ಶಿವನ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಮನುಷ್ಯ ಮಾಡಿದ ಶಿವ. ಅದು ಕಲ್ಲಿನಿಂದಲೂ ಮಾಡ್ತಾರೆ, ಮಣ್ಣಿನಿಂದಲೂ ಮಾಡ್ತಾರೆ, ಬೆಳ್ಳಿ, ಬಂಗಾರ, ಕಬ್ಬಿಣದಿಂದಲೂ ಮಾಡ್ತಾರೆ. ಅದು ಯಾರು? ಮನುಷ್ಯರು ಮಾಡುವ ಕೆಲಸಗಳು. ಅದು ಅವರ ಕೈ ಕೆಲಸವಾಗಿದೆ. ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇದನ್ನು ಈ ರೀತಿ ಮಾಡಪ್ಪ ಅಂತ ಹೇಳಿದರೆ ಅವರು ಅದನ್ನು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಪೈಂಟು ಅದು ಇದು ಹೊಡೆದು ಬಿಟ್ಟು ನೀನೇ ಶಿವ, ನೀನೇ ಈಶ್ವರ, ನೀನೇ ಪರಮೇಶ್ವರ ಅಂತೇಳಿ ಕೈ ಮುಗಿದ್ರೆ ಅಡ್ಡ ಬಿದ್ದರೆ ಏನಾದರೂ ಪ್ರಯೋಜನ ಇದೆಯೋ? ಕಷ್ಟ, ಸಂಕಟ, ದುಃಖಗಳಿಗೆ ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು ಪ್ರಯೋಜನ ಇದೆಯೋ? ಇಲ್ಲ. ದೇವರನ್ನು ಮನುಷ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೋ? ಇಲ್ಲ. ಆಗ ನಿಜವಾಗ್ಲೂ ಇವತ್ತು ಪರಮೇಶ್ವರ ಈ ರೀತಿ ಇದ್ದಾನೆ, ಸರ್ವೇಶ್ವರ ಈ ರೀತಿ ಇದ್ದಾನೆ, ಶಿವ ಈ ರೀತಿ ಇದ್ದಾನೆ ಅಂತ ಯಾರಾದರೂ ಕಂಡಿದ್ದಾರೆಯೋ? ಕಾಣಲು ಸಾಧ್ಯವಿಲ್ಲ. 2000 ಮನುಷ್ಯನ ಹಿಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಬಂದ, ಈ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಮನುಷ್ಯರಾಗಿ ಬಂದರು, ಮಾತನಾಡಿದರು, ತಿರುಗಿದರು, ಊಟ ಮಾಡಿದರು, ಪುನಃ ಅವರು ಕೈಲಾಸಕ್ಕೆ ಏರಿ ಹೋದರು. ಈಗ ಅವರಿಗೆ ರೂಪ ಇಲ್ಲ. ಅವರದ್ದು ಆತ್ಮ ಸ್ವರೂಪನಾಗಿ ಒಂದು ಶಕ್ತಿಯಾಗಿದ್ದಾರೆ, ಕಣ್ಣಿಗೆ ಕಾಣದಂಥ ಒಂದು ವಸ್ತು ಅವರು. ಇವತ್ತು ಉದಾಹರಣೆಗೆ ಗಾಳಿಯೇ ನಮ್ಮ ಜೀವ. ಗಾಳಿಯ ರೂಪದಲ್ಲಿ ದೇವರ ಶಕ್ತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಜೀವಿಸಲು. ಹಾಗೆ ಇವತ್ತು ಆ ಗಾಳಿಯ ಕೆಲಸಗಳು ಕಣ್ಣಿಗೆ ಕಾಣ್ತವೆ, ಮೈಗೆ ಬಡಿತದೆ, ಜೋರಾಗಿ ಸೌಂಡ್ ಬರ್ಬೋದು, ಮರ ಗಿಡಗಳೆಲ್ಲ ಅಲ್ಲಾಡಬಹುದು, ನಮ್ಮ ಮೈಗೂ ಬಡಿಬೋದು. ಆದರೆ ಸೌಂಡದ ಕೆಲಸಗಳು ಗೊತ್ತಾಗ್ತವೆ ಹೊರತು ಆ ಗಾಳಿ ನಮ್ಮ ಕಣ್ಣಿಗೆ ಕಾಣ್ತದ? ಖಂಡಿತವಾಗಲೂ ಇಲ್ಲ. ಇದಾಗಿದೆ ದೇವರ ರೂಪ. ಹೀಗಿರುವಾಗ ಮನುಷ್ಯರು ಯಾವುದೇ ರೂಪವನ್ನು ಮಾಡ್ಕೊಳ್ಬೇಡಿ. ನಾವು ಇವತ್ತು ದೇವರ ಶಕ್ತಿಯನ್ನು ನೋಡಿಕೊಂಡು, ದೇವರ ಸೃಷ್ಟಿಯನ್ನು ನೋಡಿಕೊಂಡು, ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳ ಶಕ್ತಿಯನ್ನು ನೋಡಿಕೊಂಡು ನಾವು ಕಣ್ಣು ಮುಚ್ಚಿ ತಲೆಯನ್ನು ತಗ್ಗಿಸಿ, ನಾವು ಪುರುಷರ ತಲೆಯನ್ನು ತಗ್ಗಿಸಿ ಕಣ್ಣು ಮುಚ್ಚಿ 2 ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ನಾವು ದೇವರೇ, ಪರಮೇಶ್ವರನೇ, ಜಗದೀಶ್ವರನೇ, ಸರ್ವೇಶ್ವರನೇ, ಶ್ರೀಕೃಷ್ಣ ಪರಮಾತ್ಮನೇ ಅಥವಾ ಪರಮಾತ್ಮನೇ, ಭಗವಂತನೇ, ಶ್ರೀಮನ್ನಾರಾಯಣನೇ, ಅಲ್ಲಾಹ್ ಅಕ್ಬರೇ, ಅದು ಅವರವರಿಗೆ ಸಂಬಂಧಪಟ್ಟಿದ್ದು, ಅಥವಾ ಯೆಹೋವನೇ, ಯೇಸುವೆ ಅಂತೇಳಿ ಪ್ರಾರ್ಥನೆ ಮಾಡತಕ್ಕದ್ದು. ಅದಕ್ಕೆ ಯಾವುದೇ ಮೂರ್ತಿಯನ್ನು ಕೂಡ ಮಾಡಿಕೊಂಡು ಇವತ್ತು ದೇವರಿಗೆ ಸಲ್ಲತಕ್ಕ ಗೌರವವನ್ನು ಮನುಷ್ಯ ಮಾಡಿದ ಮಣ್ಣಿಗೆ ಮಣ್ಣಾಗಿ, ತುಕ್ಕಿಗೆ
ತುಕ್ಕಾಗಿ ಹಿಡಿದು ತೆಗೆದು ಬಿಸಾಡುವಂಥದ್ದನ್ನ ಇಂಥದಕ್ಕೆ ನಾವು ದೇವರೇ ದೇವರಂತೇಳಿ ಅಡ್ಡ ಬಿದ್ದರೆ ದೇವರಿಗೆ ಬೇಸರ. ಅದಕ್ಕೆ ಹೇಳಿದ್ದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅಂತೇಳಿ. ಇನ್ನು ಕೆಲವರು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಈಗ ಬಹಳ ಜನ ಸೂರ್ಯನಿಗೆ ಕೈ ಮುಗಿತಾರೆ, ಸೂರ್ಯನೇ ದೇವರಪ್ಪ, ಸೂರ್ಯನೇ ಬೆಳಕು ಕೊಡುವನು ಎಂಬುದಾಗಿ. ಇದು ಆದಿಕಾಂಡ 1ನೇ ಅಧ್ಯಾಯ ಬೈಬಲಲ್ಲಿ ನೋಡುವಾಗ ಅಲ್ಲಿ ಸರ್ವ ಸೃಷ್ಟಿ ಸೂರ್ಯನು ದೇವರಲ್ಲ, ಅದು ಭೂಮಿಗೆ, ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೆಳೆ ಬೆಳೀಲಿಕ್ಕಾಗಿ ಒಂದು ದೊಡ್ಡ ಬೆಳಕನ್ನು ಭೂಮಿ ಹಗಲಿಗೆ ಬೆಳಕಿಗಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿ ದೇವರು ಆಕಾಶದ ಕೆಳಗೆ ಇಟ್ಟಂತ ಒಂದು ವಸ್ತುವಾಗಿದೆ. ಈಗ ಸೂರ್ಯ ದೇವರಾಗಿದ್ರೆ ಮಳೆ ಮೋಡ ಬಂದ್ರೆ ಸೂರ್ಯನ ಬೆಳಕು ಭೂಮಿಗೆ ಬರೋದು ತಡೆಯಾಗ್ತದಲ್ಲ. ಆಗ ಅದು ದೇವರಾದ ಮಳೆ ಮೋಡದ ಅದರ ಬೆಳಕನ್ನು ಹೇಗೆ ತಡೆಯಲು ಸಾಧ್ಯ? ಅದು ನೇರವಾಗಿ ಕೆಳಗಡೆ ಬರಬೇಕಲ್ಲ. ಇಲ್ಲ, ಸೂರ್ಯನ ಕಿರಣದ ಮೂಲಕ ದೇವರ ಒಂದು ಬೆಳಕಿನ ಶಕ್ತಿ ಈ ಲೋಕಕ್ಕೆ ಇಳಿದು ಬರುತ್ತದೆ. ಅದಕ್ಕಾಗಿ ದೇವರು ಏನು ಮಾಡಿದ್ದಾರೆ ಅಲ್ಲಿ ಆಕಾಶದ ಕೆಳಗೆ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಇಟ್ಟಿದ್ದಾರೆ. ಅದು ದೇವರು ಅಲ್ಲವೇ ಅಲ್ಲ. ಆಗ ನಾವು ಯಾರಿಗೆ ಒಂದು ನಮಸ್ಕಾರ ಮಾಡಬೇಕು, ಕೈ ಮುಗಿಬೇಕು, ಧನ್ಯವಾದ ಹೇಳಬೇಕು? ಆ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರಿಗೆ ನಾವು ಆಗಾಗಲೇ ಹೇಳಿದ ಹಾಗೆ, ನಿನ್ನೆ ಮತ್ತು ಈಗಾಗಲೇ ತಿಳ್ಕೊಂಡ ಹಾಗೆ, ಅವರವರಿಗೆ ಬೇಕಾದ ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರಿನಲ್ಲಿ ಬೇಕಾದ್ರೆ ಎಲ್ಲವೂ ಹೇಳಿ ಒಂದು ಹೆಸರನ್ನಾದರೂ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಇದು ಆಕಾಶದಲ್ಲಿ ಇರುವಂಥ ಮೂರ್ತಿ. ಹಾಗೆ ಭೂಮಿಯಲ್ಲಿ ಕೂಡ ಅನೇಕರು ಏನು ಮಾಡ್ತಾರೆ, ನೀರಿನ ಒಳಗೆ ಕೆಲವರು ಮೀನನ್ನು ದೇವ್ರು ಮಾಡ್ಕೊಳ್ತಾರೆ, ಕೆಲವರು ಕಾಗೆಗಳನ್ನು ದೇವ್ರು ಮಾಡ್ಕೊಳ್ತಾರೆ, ಕೆಲವರು ಪಾರಿವಾಳಗಳನ್ನ ದೇವ್ರು ಮಾಡ್ಕೊಳ್ತಾರೆ, ಕೆಲವರು ದನಗಳನ್ನು ದೇವ್ರು ಮಾಡ್ಕೊಳ್ತಾರೆ, ಕೆಲವರು ಕುರಿಗಳನ್ನು ದೇವ್ರು ಮಾಡ್ಕೊಳ್ತಾರೆ. ಇದೆಲ್ಲ ಅಲ್ಲವೇ ಅಲ್ಲ, ಇದೆಲ್ಲ ಮನುಷ್ಯನಿಗಾಗಿ ದೇವರು ಸೃಷ್ಟಿ ಮಾಡಿದ ವಸ್ತು. ಈಗ ನೀರೊಳಗೆ ಮೀನು ಸಾಯೋದಿಲ್ವಾ? ಪಕ್ಷಿಗಳು ಸಾಯೋದಿಲ್ವಾ? ಆ ಪಕ್ಷಿಗಳು ಕೆಟ್ಟ ಆಹಾರ ಪದಾರ್ಥ, ಸತ್ತ ಹೆಣ, ಹಂದಿ, ದನ, ಕುರಿ, ಮೇಕೆ ಯಾವುದಾದನ್ನು ತಿನ್ನೋದಿಲ್ವೋ? ಖಂಡಿತವಾಗಿಯೂ ಇದೆಲ್ಲ ದೇವರಾಗಲಿಕ್ಕೆ ಸಾಧ್ಯವೋ? ಅಲ್ಲ. ಹುಲ್ಲು ಮೇಯ್ತವೆ, ದನ ರೀತಿ ಹಾಕೊಂಡು ಹೋಗ್ತವೆ, ಗಳಿಜಿ ತಿಂತವೆ, ಆಗ ದೇವರು ಅದನ್ನು ತಿಂತವೋ? ಇವು ದೇವರುಗಳು ಅಲ್ಲವೇ ಅಲ್ಲ. ಅದೆಲ್ಲ ದೇವರು ಸೃಷ್ಟಿ ಮಾಡಿದಂಥ ಒಂದು ವಸ್ತುಗಳಾಗಿದೆ. ಹಾಗೆ ಯಾವುದರ ರೂಪವನ್ನು ಕೂಡ ಮಾಡಿಕೊಳ್ಳಬಾರದು. 5ನೇ ವಚನಕ್ಕೆ ಹೋಗೋಣ. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನೋಡಿ, ಯಾಕೆಂದರೆ ಅದು ಈಗ ಉದಾಹರಣೆಗೆ ನಾನು ಆಗಲೇ ಹೇಳಿದಾಗ ಶಿವ ಇರ್ಬೋದು, ಪರಮೇಶ್ವರ ಇರ್ಬೋದು, ಯೇಸು ಇರ್ಬೋದು, ಇನ್ನು ಯಾವುದೇ ಇರ್ಬೋದು, ರೂಪ ಮಾಡ್ಕೊಂಡು ಅಡ್ಡ ಬಿದ್ದು ಯಾರು ಮಾತಾಡ್ತದ? ಇಲ್ಲ. ಅದನ್ನು ಏನು ಮಾಡ್ತಾರೆ? ಮಣ್ಣಿನಿಂದ ಮಾಡೋನು ಕುಂಬಾರ ಅದನ್ನು ಮಣ್ಣಿನಿಂದಲೇ ಮಾಡ್ತಾನೆ. ಮರದಿಂದ ಮಾಡೋನು ಅವನು ಆಚಾರಿಯಾಗಿರ್ತಾನೆ, ಮಾಡಿ ಚೆನ್ನಾಗಿ ಮೊಳೆಗಳನ್ನ ಹೊಡೆದು ಭದ್ರ ಮಾಡ್ತಾರೆ. ಅದು 1 ವರ್ಷನೋ 2 ವರ್ಷನೋ 3 ವರ್ಷನೋ ಇರ್ಬೋದು, ಕಡೆಗೆ ಕೊಂಬ ಆಗಿ ಬೀಳ್ತದೆ. ಅದರಲ್ಲಿ ಅಡಿಗೆನೂ ಮಾಡ್ಬೋದು, ಬೆಂಕಿ ಹಾಕ್ಬೋದು, ಚಳಿಯು ಕಾಯಿಸ್ಬೋದು. ಈಗ ಒಂದು ಉದಾಹರಣೆಗೆ ಕಬ್ಬಿಣ, ಬಂಗಾರ, ಬೆಳ್ಳಿ ಎಲ್ಲ ಆದರೆ ಕಬ್ಬಿಣದಿಂದ ಅನೇಕ ದೇವರುಗಳನ್ನ ಮಾಡ್ಕೊಳ್ತಾರೆ. ಇವತ್ತು ಆ ಸರ್ವ ಸೃಷ್ಟಿಕರ್ತದ ದೇವ್ರನ್ನ ಹೇಳ್ಕೊಂಡು ಅದು ವೆಲ್ಡಿಂಗ್ಗಾರನು ವೆಲ್ಡಿಂಗ್ ಮಾಡ್ತಾನೆ. ದೇವ್ರನ್ನ ವೆಲ್ಡಿಂಗ್ ಮಾಡಿ ಮಾಡೋಕ್ಕಾಗ್ತದ? ಹಾಗೆ ಇದೆಲ್ಲ ಯಾರಿಗೆ ಬೇಸರ? ದೇವರಿಗೆ ಬೇಸರವಾಗಿದೆ. ಹಾಗೆ ಅದಕ್ಕೆ ಅಡ್ಡ ಬೀಳಲು ಬಾರದು. ಯಾವುದೇ ಕಾರಣದಿಂದ ಏನು ಮಾಡಲು ಸಾಧ್ಯವಿಲ್ಲ. ಅದು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋತ್ತಿಗೆ ಅದನ್ನು ಮನುಷ್ಯ ಹೊತ್ತುಕೊಂಡು ಹೋಗಬೇಕು ಹೊರತು ಅದು ಆಗಿ ಜರುಗುವುದಿಲ್ಲ, ನಡೆಯಲಿಕ್ಕಾಗೋದಿಲ್ಲ. ಇವತ್ತು ನಾವು ಮನುಷ್ಯರು ದೇವರ ಸೃಷ್ಟಿಯಾಗಿದ್ದೇವೆ. ಆದ್ದರಿಂದ ನಾವು ಒಂದು ಕಡೆ ಹೋಗ್ತೇವೆ, ತೆಕ್ಕೊಳ್ತೇವೆ, ಮಾತನಾಡ್ತೇವೆ, ಕೂತ್ಕೊಳ್ತೇವೆ, ಹೇಳ್ತೇವೆ, ಉಸಿರಾಡ್ತೇವೆ, ಊಟ ಮಾಡ್ತೇವೆ, ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಇದಾಗಿದೆ ದೇವರ ಸೃಷ್ಟಿಗಳು ನಾವಾಗಿದ್ದೇವೆ. ಆದರೆ ನಮ್ಮಲ್ಲಿ ಜೀವ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಜೀವ ಇಲ್ಲ. ಈಗ ಉದಾಹರಣೆ ಮನುಷ್ಯ ಮಾಡಿದ ಬೊಂಬೆಗಳು ದೇವರೇ ಈಶ್ವರ ಅಂತಲೇ ಹೇಳ್ಬೋದು. ಅನೇಕರು ಯೇಸುವನ್ನು ಮಾಡಿಕೊಂಡು ಕೂಡ ಅದೇನು ಮಾಡ್ತಾರೆ, ದೇವರೇ ಅಂತೇಳಿ ಆ ಬೊಂಬೆಗಳನ್ನ ಪೂಜೆ ಮಾಡ್ತಾರೆ. ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ಅದೆಲ್ಲ ಗಣನೆಗೆ ತರದೆ ವಾಕ್ಯಗಳಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ಇಂಥವರೆಲ್ಲ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಎಂಬುದಾಗಿ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಬೊಂಬೆಗಳನ್ನು ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಹೋಗಲೇಬಾರದು. ಅದರಲ್ಲಿ ಜೀವ ಇಲ್ಲ. ನೋಡಿ, ಅವರು ಮನುಷ್ಯರು ಮಾಡ್ತಾರೆ, ಆಗಲೇ ಹೇಳಿದೆ, ಅವ್ರಿಗೆ ಬೇಕಾಗಿ ದುಡ್ಡು. ಅವರು ಶಿಲ್ಪಿ ಕೆಲಸವನ್ನು ಕಲ್ತಿದ್ದಾರೆ. ಕೈಯಲ್ಲಿ ಕಾಲಿದೆ, ನಡೀತದ? ಕೈ ಇದೆ, ಕೊಡ್ತದ, ತೆಕೊಳ್ತದ?
ಮೂಗಿದೆ ಉಸಿರಾಡ್ತದ, ಬಾಯಿದೆ ಮಾತಾಡ್ತದ, ಕುತ್ತಿಗೆ ಒಳಗೆ ಸ್ವರಣೆ ಇದೆಯೋ ಇಲ್ಲ, ಕಣ್ಣಿದೆ ಕಣ್ಣು ಮುಚ್ಚೋದು ತೆಗಿಯೋದು ಮಾಡ್ತದ, ಅದು ಕಿವಿದೆ ಕೇಳ್ತದ ಇಲ್ಲ, ಒಂದು ಬೇಕಾದ್ರೆ ಒಂದು ಕಡ್ಡಿಯನ್ನು ಕಬ್ಬಿಣದ ಮೊಳೆಗಳನ್ನ ಚತ್ಕೊಂಡು ಚೆನ್ನಾಗಿ ಚುಚ್ಚೋದು, ಅದು ಏನಾದರೂ ಮಾಡ್ತದ, ತೆಗೆದು ಒಂದು ಕಡೆಗೆ ಬಿಸಾಡೋಣ ಏನಾದರೂ ಮಾಡ್ತದ. ಆಗ ನನ್ನ ಸಹೋದರಿ ಇದಕ್ಕೆ ಪೈಂಟ್ ಹೊಡ್ಕೊಂಡು ಖಂಡಿತವಾಗಿ ದೇವರೇ ದೇವರೇ ಅಂತ ಹೇಳಿದರೆ ಸಾಧ್ಯವ? ಅದಕ್ಕೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಅದು ದೇವರಲ್ಲ, ಅದು ಮನುಷ್ಯ ಮಾಡಿದ ಕೈ ಕೆಲಸವಾಗಿದೆ. ಇವತ್ತು ಅನೇಕರು ಒಂದು ವರ್ಷದಲ್ಲಿ ಒಂದ್ಸಲ ಬಂದಾಗ, ಅದೊಂದು ಹಬ್ಬ ಬಂದಾಗ ದೇವರು ದೇವರು ಅಂತೇಳಿ ಮಣ್ಣಿನ ಮುದ್ದೆಯಿಂದ ಮಾಡಿ ಅದಕ್ಕೆ ಪೈಂಟ್ ಹೊಡೆದು ಬೇಕಾದಷ್ಟು ಎಷ್ಟೋ ಸಾವಿರ ಕಟ್ಲೆ ತಗೊಂಡೋಗಿ ಪೂಜೆ ಮಾಡಿಟ್ಟು ಕಡೆಗೆ ಒಂದು ಕೆರೆಗೆ ಹರಿಯುವ ನೀರಿಗೆ ಹೊತ್ತಾಕ್ತಾರೆ. ಏನು ಪ್ರಯೋಜನವಾಯಿತು? ಅದು ಮಣ್ಣಿನ ಕೆಲಸ. ಏನಾದರೂ ಮಾತಾಡ್ತಾ ಅದು ನೀರೊಳಗೆ ಮುಳುಗುವಾಗ ಇಲ್ಲ, ಆಗದು ದೇವರುಗಳು ಖಂಡಿತವಾಗಲೂ ಅಲ್ಲವೇ ಅಲ್ಲ. ಈಗ ಉದಾಹರಣೆಗೆ ಪರಮಾತ್ಮ ರೂಪ ಇದೆಯಾ, ಭಗವಂತ ರೂಪ ಇದೆಯಾ, ಸರ್ವೇಶ್ವರ ರೂಪ ಇದೆಯಾ, ಪರಮೇಶ್ವರ ರೂಪ ಇದೆಯಾ, ಶಿವ ರೂಪ ಇದೆಯಾ? ಸ್ವಾಮಿ ಕೂಡ ಬಂದರು ಹೋದರು, ಎಂಬ ನಾಮದಲ್ಲಿ ಪರಮಾತ್ಮನೇ ಭಗವಂತನೇ ಮನುಷ್ಯನ ರೂಪವಾಗಿ ಬಂದರು, ಊಟ ಮಾಡಿದ್ರು, ಅನೇಕ ಕಾರ್ಯಗಳನ್ನು ಮಾಡಿದ್ರು, ಆಮೇಲೆ ಕೈಲಾಸಕ್ಕೆ ಏರಿ ಹೋದರು. ಅದುವೇ ವೈಕುಂಠ ಪರಲೋಕ. ಇಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದರು, ಅನೇಕ ಬೋಧನೆಗಳನ್ನ ಮಾಡಿದ್ರು, ವಾಪಸ್ ಹೋದ್ರು. ಅವರಿಗೆ ರೂಪ ಇದೆಯಾ? ಮನುಷ್ಯನ ರೂಪವಾಗಿ ನಮ್ಮ ರೂಪವಾಗಿ ಬಂದರು. ಇದ್ವಿ. ಅದಕ್ಕೆ ಹೇಳೋದು, ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ, ನನಗೆ ಕೆಟ್ಟ ಹೆಸರು ತರಬೇಡಿ, ಅದಕ್ಕೆ ಪೂಜೆ ಮಾಡಲೂಬಾರದು, ನೀವು ಅಡ್ಡ ಬೀಳಲು ಬಾರದು ಎಂಬುದಾಗಿ. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸವನಾದುದರಿಂದ ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೋ. ನೋಡಿ, ಇವತ್ತು ದೇವರಿಗೆ ಸಿಕ್ಕುವಂಥ ಘನ ಮಾನ ಮಹಿಮೆಯನ್ನು ನಾವು ಇವತ್ತು ಕಮ್ಮರಗಳ ಕೈಯಿಂದ, ಕುಂಬಾರರ ಕೈಯಿಂದ, ವೆಲ್ಡಿಂಗ್ಗಾರರಿಂದ, ಚಿನ್ನ ಕೆಲಸದ ಕಾರರಿಂದ, ಬೆಳ್ಳಿ ಕೆಲಸದ ಕಾರರಿಂದ ಯಾವುದೇ ರೂಪವನ್ನು ಮಾಡಿಕೊಂಡದು, ಚಿನ್ನ ಇರ್ಬೋದು, ವಜ್ರ ಇರ್ಬೋದು, ವೈಡ್ಯರ್ ಇರ್ಬೋದು, ಬೆಳ್ಳಿ ಇರ್ಬೋದು, ಎಷ್ಟೇ ದುಡ್ಡು ಬಾಳುವಂಥ ದೇವರಿಂದ ಮಾಡಿಸಿದಾಗಿರ್ಬೋದು, ಇವತ್ತು ಎಷ್ಟೋ ಕೋಟಿ ಮಾಡಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಮಾಡಿ ಆ ಉದ್ಘಾಟನೆ ಈ ಉದ್ಘಾಟನೆ ಅಂತ ಮಾಡ್ತಾರೆ. ಅಲ್ಲಿ ನಿಜವಾಗಿ ಒಳಹೊಕ್ಕಿದ ಬೊಂಬೆಗಳು ಮಾತನಾಡ್ತಾವ? ಖಂಡಿತವಾಗಲೂ ಇಲ್ಲ. ಆದ್ದರಿಂದ ನಾವು ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು, ಆತ್ಮ ಸ್ವರೂಪದ ದೇವರನ್ನ ಕಣ್ಣು ಮುಚ್ಚಿ ತಲೆ ತಗ್ಗಿಸಿ ಪುರುಷರು ಕೈಗಳನ್ನು ಎತ್ತಿ ಪ್ರಾರ್ಥಿಸಿ ನಮಸ್ಕಾರ ಮಾಡುವುದು, ಸ್ತ್ರೀಯರು ತಲೆಗೆ ಮುಸುಕು ಹಾಕ್ಕೊಂಡು ಕೈಯನ್ನು ಯಾಚನಾಪೂರ್ವಕವಾಗಿ ಹಿಡಿದು ಪ್ರಾರ್ಥಿಸುವುದೇ ದೇವರಿಗೆ ಒಂದು ಪ್ರೀತಿಯಾಗಿದೆ. ಆದ್ದರಿಂದ ದೇವರಿಗೆ ಕೊಡುವಂಥ ಒಂದು ಘನ ಗೌರವ ಮನುಷ್ಯ ಮಾಡಿದ ಬೊಂಬೆಗಳಿಗೆ ಕೊಟ್ಟರೆ ದೇವರಿಗೆ ಬಹಳ ಬೇಸರವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನೋಡಿ, ಉದಾಹರಣೆಗೆ ನಮ್ಮ ಒಂದು ನಮ್ಮ ತಂದೆ ತಾಯಿ ನಮ್ಮನ್ನು ಹೆತ್ತು ಹೊತ್ತು ಸಾಕಿದ್ದಾರೆ. ಚಿಕ್ಕದರಲ್ಲಿ ಬೇಕಾದಾಗೆ ನಮಗೆ ಕಷ್ಟ ಸಂಕಟ ದುಃಖಗಳನ್ನು ಪಟ್ಟಿದ್ದಾರೆ, ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ, ಸಾಕಿ ಸಲಹಿದ್ದಾರೆ. ಹೀಗಿರುವಾಗ ನಾವು ಮತ್ತೆ ಅವನು ತಂದೆ ಅಂತ ಬಿಟ್ಟು ಮರೆತು ಬೇರೊಬ್ಬರನ್ನು ತಂದೆ ಅಂತ ಕರೆದ್ರೆ ನಮ್ಮ ತಂದೆಗೆ ಎಷ್ಟು ಸಿಟ್ಟು ಬರ್ತದೆ, ಎಷ್ಟು ಕೋಪ ಬರ್ತದೆ. ಅದೇ ರೀತಿ ದೇವರು ನಮಗೆ ಬೇಕಾಗಿದ್ದು ಎಲ್ಲ ಆತ್ಮ ಸ್ವರೂಪನಾದ ರೂಪ ಇಲ್ಲದಂಥ ದೇವರನ್ನ ಖಂಡಿತವಾಗಿ ನಾವು ಇವತ್ತಿಲ್ಲಿ ಅವರ ಒಂದು ಉಪಕಾರವನ್ನು, ಸೃಷ್ಟಿಯನ್ನು, ಕೆಲಸ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮರೆತು ಬೇರೆ ಈ ಮನುಷ್ಯ ಮಾಡಿದಂಥ ಬೊಂಬೆಗಳನ್ನು, ಸೃಷ್ಟಿಕರ್ತನಾದ ದೇವರ ಹೆಸರು ಹೇಳ್ಕೊಂಡು ಮಾಡಿದ ಬೊಂಬೆಗಳಿಗೆ ಅಡ್ಡ ಬೀಳುವುದಾದರೆ, ಕೈ ಮುಗಿಯುವುದಾದರೆ, ಪೂಜೆ ಮಾಡುವುದಾದರೆ ದೇವರಿಗೆ ಎಷ್ಟು ಬೇಸರವಾಗುವುದಿಲ್ಲ. ಆದ್ದರಿಂದ ತಿಳಿದು ಮತ್ತು ನಾವು ತಪ್ಪು ಮಾಡೋದ ಹೋದರೆ ಆ ಪಾಪ ಯಾರು ಮಾಡ್ತಾರೋ ಅಂಥವರ 3-4 ಗಂಡು ಮಕ್ಕಳ ತಲೆಮಾರಿಗೆ ಶಾಪ ಬರ್ತದೆ ಎಂಬುದಾಗಿ ಸ್ಪಷ್ಟವಾಗಿ ನೋಡಿ ಈ ವಚನದಲ್ಲಿ ಆ ಭಗವಂತ ಪರಮಾತ್ಮನೇ ಹೇಳಿದ್ದು. ಏನಂದರೆ, ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವೆನು. ವಿಮೋಚನ ಕಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದ್ದಾರೆ ದೇವರು. ಆದ್ದರಿಂದ ತಿಳಿದು ಮತ್ತು ಈ ರೀತಿ ಆ ಪೂಜೆ ಈ ಪೂಜೆ ಅಂತ ಕೆಲವು ಮಾಡಿಸೋದು ಬಹಳ ತಪ್ಪಾಗಿದೆ, ಬಹಳ ಶಾಪ, ಮಕ್ಕಳಿಗೂ ಕೂಡ ಶಾಪ ಎಂಬುದಾಗಿ ಆ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತು ನಮಗೆ ತಿಳಿಸಲ್ಪಡ್ತದೆ. ಅನೇಕರು ಇವತ್ತು ಗೊತ್ತಿದ್ದು ಏನಾಗ್ತಾರೆ, ಅವರ ಹೊಟ್ಟೆಪಾಡಿಗೋಸ್ಕರ
ದುಡಿಯೋದಕ್ಕೋಸ್ಕರ ಅವರು ಸೋಮಾರಿಗಳಾಗೋದಕ್ಕೋಸ್ಕರ ಗಂಟೆ ಮಣಿ ಆಡಿಸಿ ಪ್ರಸಾದ ಮಾಡಿಕೊಂಡು ಏನೇನ ಮಾಡಿಕೊಂಡು ಎಂಥ ಕಲ್ಲಾಗಲಿ ಎಂಥ ಮರ ಆಗಲಿ ಯಾವ ಪ್ರಾಣಿ ಆಗಲಿ ಏನೇ ಆಗಲಿ ಅಲ್ಲಿ ಗಲೀಜಿರಲಿ ಉಚ್ಚೆ ಹೊಯ್ಲಿ ಏನೇ ಮಾಡಲಿ ಅದಕ್ಕೆ ಗಂಟೆ ಮಣಿ ಆರಿಸಿಕೊಂಡು ಒಂದಿಷ್ಟು ಅವ್ರಿಗೆ ಒಂದು ಪೂಜೆ ಮಾಡಿದರೆ 3 ತಿಂಗಳು ಅವರಿಗೆ ತಿನ್ನೋಕ್ಕಾಯ್ತು ಅಂತ ಒಂದು ಅಂದಾಜು. ಅದಕ್ಕೋಸ್ಕರ ಇವತ್ತು ಸತ್ಯವನ್ನು ಮುಚ್ಚಿಟ್ಟು ಗೊತ್ತಿದ್ರು ತಿಳಿಸದೆ ಮಾಡದೆ ಇವ್ರು ಏನು ಮಾಡ್ತಾ ಇದ್ದಾರೆ, ಜನಗಳನ್ನು ಮೋಸ ಮಾಡ್ತಾ ಇದ್ದಾರೆ. ಇಂಥವರಿಗೆ ಬಹಳ ದೊಡ್ಡ ಶಾಪ ಅಂತೇಳಿ ಆ ಭಗವಂತನ ಮಾತು ಹೇಳ್ತಾ ಇದೆ. ಇದನ್ನು ಕೂಡ ಒಂದ್ಸಲ ನಾನು ಮತ್ತು ಒಂದು ಸಹೋದರಿ ಒಂದು ಬ್ರಾಹ್ಮಣರ ಮುಖಾಂತರ ಮಾತನಾಡಿದಾಗ ಅವ್ರು ಹೇಳಿದ್ರು, ಏನು ಮಾಡೋದು, ನಮ್ಮ ಹಿರಿಯರು ನಮ್ಮ ಹೊಟ್ಟೆಪಾಡಿಗೆ ಒಂದು ಜೀವನವನ್ನು ತೋರಿಸಿಕೊಟ್ಟಿದ್ದಾರೆ ಎಂಬುದಾಗಿ. ನೋಡಿ, ಅವರಂತೂ ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇತರರನ್ನು ಕೂಡ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ದೇವರ ಕೋಪಕ್ಕೆ ಗುರಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಹಾಗೆ ಇವತ್ತು ಕ್ರಿಶ್ಚಿಯನ್ಗಳಂದರೆ ದೇವರಿಂದ ಆಯ್ಕೆಯಾದವರು ಅಂತ ಅದರ ಅರ್ಥ. ಅದು ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಅಂತ ಹೇಳುವಂಥದ್ದು. ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಇವತ್ತು ಏಸು ಅಂತೇಳಿ ಬೆಳ್ಳಿ ಬಂಗಾರ ಕಬ್ಬಿಣ ಮರ ಮಣ್ಣಿನಿಂದ ಏಸನ್ನು ಮಾಡಿಕೊಂಡು ಪೂಜೆ ಮಾಡೋದು ನಡೀತದ ಮಾಡ್ತದ ಇಲ್ಲ. ಅನೇಕ ಯುವತಿ ಏನು ಮಾಡ್ತಾರೆ, ಅದರಲ್ಲಿ ಕೂಡ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಯೇಸ್ವಾಮಿ ಕೂಡ ಏನಾಯ್ತು, ಯೇಸು ಎಂಬ ನಾಮದಲ್ಲಿ ಈಗಿನ ಇಸ್ರೇಲ್ ರಾಷ್ಟ್ರದ ಬೆತ್ಲೆಹೇಮಿನಲ್ಲಿ ಬಂದರು, ಹೋದರು, ಪರಲೋಕ ಸೇರಿಕೊಂಡ್ರು. ಇದೇ ವಿಷಯ ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಅವರೆಲ್ಲರೂ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸತ್ಯವನ್ನು ತಿಳಿದು ನಿಮ್ಮ ಚಿತ್ತದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆದು ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರು ತಂದೆ ತಾಯಿ ಮಕ್ಕಳು ಕೂಡ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನ ನಿಮ್ಮಲ್ಲಿಯೂ ನಿಮ್ಮ ಮಕ್ಕಳಲ್ಲಿಯೂ ಯಾವಾಗಲೂ ಎಂದೆಂದಿಗೂ ಇರಲಿ. ಆಮೇನ್, ಆಮೇನ್, ಆಮೇನ್.